ಛೆ ಚಾನ್ಸೇ ಇಲ್ಲ. ಆ ಇವೆಂಟಲ್ಲಿ ಅಷ್ಟೆಲ್ಲ ಅವಮಾನ ಆದ್ಮೇಲೂ ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗಿರ್ತಾನೆ? ಒಂದ್ ವೇಳೆ ಆಫೀಸ್ ಸ್ಟಾಫ್ ಎಲ್ಲ ಪೂಜೆಗೆ ಬರ್ಬೇಕು ಅಂತೇಳಿ ಅವನನ್ನು ಕರೆದಿದ್ದು ಆ ನೆಪ ಎತ್ಕೊಂಡು ಅವನು ಅಲ್ಲಿಗೆ ಹೋಗಿದ್ರೆ? ಎಲ್ಲಿದ್ಯಾ ಸುಬ್ಲಕ್ಷ್ಮಿ? ನಮ್ ಚಾರು ನೋಡು, ಸೀರೆಲಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ. ಮನೆ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಹೌದಾಂಟಿ, ಚಾರು ತುಂಬಾ ಮುದ್ದಾಗೆ ಕಾಣಿಸ್ತವ್ರಿ. ಹೆಣ್ಣಿಗೆ ಅಂದ ಅನ್ನೋದು ಅಲಂಕಾರದಲ್ಲಿ ಮಾತ್ರ ಇರಲ್ಲಮ್ಮ. ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇದ್ಯಾ. ಆದ್ರೆ ಮನಸ್ಫೂರ್ತಿಯಾಗಿ ಬರುವಂತ ನಗು ಮುಖದಲ್ಲಿದ್ದಾಗ ಇನ್ನೂ ಚೆನ್ನಾಗಿ ಕಾಣ್ತೀಯ. Shishapati? Daddy, you're looking. You too, my darling, looking beautiful. Atharva, ನಮ್ ಡ್ಯಾಡಿ ಎಷ್ಟು ಹ್ಯಾಂಡ್ಸಮ್ ನೋಡು. ನಮ್ ಡ್ಯಾಡಿನೂ ಹ್ಯಾಂಡ್ಸಮ್ ಆಗೇ ಇದ್ದಾರೆ, ಆದ್ರೆ ಅವ್ರು ಇವತ್ತು ಬಂದಿಲ್ಲ ಅಷ್ಟೇ. ಅದು ಗುರುಮೂರ್ತಿ ಅವ್ರನ್ನ ಫೋನ್ ಮಾಡಿ ಇನ್ವೈಟ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದೆ. ಎಷ್ಟಾದ್ರು ಅವರು ನಮ್ಮ ಆಫೀಸ್ ಸ್ಟಾಫ್ ಅಲ್ವಾ, ಆದರೆ ಯಾಕೋ ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಚಾರು, ನೀನು ಹೋಗಿ ಅರುಣನ್ಗೇಳು ನಾನೇ ತೋರಣ ಕಟ್ತೀನಿ ಅಂತ. ನೋಡೋಣ ಆಗ್ಲೂ ಅವನು ಹೀಗೆ ಸಹಾಯ ಮಾಡ್ತಾನ ಅಂತ. ಹೋಗಿ ಆ ಕೆಂಪು ಸರ್, ನೀವು ಇದನ್ನೆಲ್ಲ ಬಿಡಿ, ನೀವ್ ಯಾಕೆ ಮಾಡ್ತೀರಾ? ನಂದನ್ನ ಬಂದು ಸಹಾಯ ಮಾಡ್ತಾರೆ. ಪರವಾಗಿಲ್ಲ ಸುಬ್ಲಕ್ಷ್ಮಿ ಅವರೇ, ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ಪಾಪ ಬೆಳಗ್ಗೆಯಿಂದ ಎದ್ದು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಇರ್ಲಿ ನನ್ನೊಂದು ಚಿಕ್ಕ ಅಳಿಸ್ತೇವೆ. ತಗೊಳ್ಳಿ ತಗೊಳ್ಳಿ ಸುಬ್ಲಕ್ಷ್ಮಿ ಅವರೇ, ಬನ್ನಿ ಸ್ಟಾರ್ಟ್ ಮಾಡೋಣ. ಅದಲ್ಲ, ಅದ್ ಕೊಡಿ. ಓ ಹೌದಾ? ಸುಬ್ಲಕ್ಷ್ಮಿ ಅವರೇ, ಅಮ್ಮಗೇನೋ ಅಡ್ಗೆ ಮನೇಲಿ ಸಹಾಯ ಬೇಕಂತೆ, ನೀವ್ ಹೋಗಿ, ನಾನ್ ತೋರಣ ಕಟ್ತೀನಿ. ಹೌದಾ? ಒಳ್ಳೇದೇ ಆಯ್ತು. ಈ ತೋರಣ ಕಟ್ಬಿಟ್ಟು ಹಂಗೆ ಮಾವಿನ ಸೊಪ್ಪು ಕಟ್ಬಿಡಿ, ಅರುಣ್ ಸಹ ನಿಂಗೆ ಹೆಲ್ಪ್ ಮಾಡ್ತಾರೆ. ಬಾವಾ, ತಗೊಳ್ಳೆ ಮರೆ, ತೋರಣ ಕಟ್ಬಿಡಿ. ಆಂಟಿ ಬರಕ್ ಹೇಳಿದ್ರಾ? ಹೌದು ಸುಬ್ಲಕ್ಷ್ಮಿ. ಅಲ್ಲಮ್ಮ, ಅಡ್ಗೆ ಮನೇಲಿ ಇಷ್ಟೊಂದು ಕೆಲಸ ಬಾಕಿ ಇದೆ, ನೀನು ಹೊರಗಡೆ ಅಲಂಕಾರ ನೋಡ್ಕೊಂಡು ಕುತ್ಕೊಂಡ್ರೆ ಹೇಗೆ ಹೇಳು? ಅದು ಅಲ್ಲದೆ ಈ ಅಡ್ಗೆ ಮನೆಗೆ ನೀನೇ ಮಹಾರಾಣಿ. ನೀನಿಲ್ಲ ಅಂದ್ರೆ ಇಲ್ಲಿ ಯಾವ ಕೆಲಸ ಆಗುತ್ತೆ ಹೇಳಮ್ಮ? ಆಂಟಿ, ಅಡಿಗೆ ಮನೆ ಕೆಲಸ ನನಗೇನು ದೊಡ್ಡದಲ್ಲ. ಅದ್ ಏನಾಗ್ಬೇಕು ಅಂತ ಹೇಳಿ ಪಟ ಪಟ್ ಅಂತ ಮಾಡ್ಬಿಡ್ತೀನಿ. ಅದೇಮ್ಮ ಸುಬ್ಲಕ್ಷ್ಮಿ, ಇನ್ನು ಹೋಳಿಗೆ ಕೆಲಸನೇ ಮುಗ್ದಿಲ್ಲ. ಹೋಳಿಗೆನಾ? ನೋಡಿ, ಈಗಾಗಲೇ ನಾನು ಊರ್ನ ರೆಡಿ ಮಾಡಿ ಇಟ್ಟಿವ್ನಿ. ಇನ್ನು ಒಬ್ಬಿಟ್ಟು ತಟ್ಟಿ ಬೇಯಿಸ್ಬೇಕು ಅಷ್ಟೇಯ. ನೀವು ಬನ್ನಿ ತಗೆ, ಕಣ್ಣು ಮುಚ್ಕೊಂಡು ಬಿಡೋ ಅಷ್ಟ್ರಾಗೆ ಅಷ್ಟು ಒಬ್ಬಟ್ಟು ತಟ್ಟಿಟ್ಬಿಟ್ಟಿರ್ತೀನಿ. ಚಾರು, ತೋರಣ ಕಟ್ಟಿದ ಕೆಲಸ ಮುಗೀತಾ? ಅಮ್ಮ ಆಯ್ತು, ತೋರಣ ಕಟ್ಟಾಯ್ತು. ಹೌದೇನೆ, ಇವತ್ತು ತೋರಣ ಕಟ್ಟಕ್ಕೆ ಹೆಲ್ಪ್ ಮಾಡಿದಾನೆ. ಆದಷ್ಟು ಬೇಗ ತಾಳಿನೂ ಕಟ್ತಾನೆ ಬಿಡು. ಬಾವಾ, ಅಮ್ಮ ಈಗ ಅದ್ರ ಬಗ್ಗೆ ಜಾಸ್ತಿ ಮಾತ್ಬೇಡ. ಈಗ ನಾನು ಏನ್ ಮಾಡ್ಬೇಕು ಅಷ್ಟು ಹೇಳು. ಚಾರು,
ಪಾಪ ಸುಬ್ಲಕ್ಷ್ಮಿ ಒಬ್ಳೆ ಆಗ್ಲಿಂದ ಕಷ್ಟ ಪಡ್ತಾ ಇದ್ದಾಳೆ ಕಣೆ. ಬಾ ನೀನು ಹೋಳಿಗೆ ಮಾಡು. ಅಯ್ಯೋ ಆಂಟಿ ಪರವಾಗಿಲ್ಲ, ಇನ್ನೊಂದು 2 ಅವೇ ಅಷ್ಟೇ, ನಾನೇ ತಟ್ ಮುಗಿಸ್ತೀನಿ ಬಿಡಿ. ಹಾಗಲ್ಲಮ್ಮ, ನೀನೊಬ್ಳೆ ಎಷ್ಟು ಅಂತ ಕಷ್ಟಪಡ್ತೀಯ ಹೇಳು. ಮಾಡಿ ನೀನು. ಸುಬ್ಲಕ್ಷ್ಮಿ ಆ ಸುಬ್ಲಕ್ಷ್ಮಿ ಆಂಟಿ, ಹೋಳಿಗೆ ಎಲ್ಲ ರೆಡಿನೇನಮ್ಮ? ಅಯ್ಯೋ ಅದ್ಗೆ, ನಿಮ್ ಕಣ್ಮುಂದೆ ಚಾರು ಹೋಳಿಗೆ ಮಾಡ್ತಿದ್ದೆ, ಸುಬ್ಲಕ್ಷ್ಮಿನ್ ಕೇಳ್ತಿದ್ದೀರಲ್ಲ ಅದ್ಗೆ. ಪಾಪ ಸುಬ್ಲಕ್ಷ್ಮಿ ಒಬ್ಳೆ ಎಷ್ಟು ಅಂತ ಕೆಲಸ ಮಾಡ್ತಾಳೆ, ಅದಕ್ಕೆ ನಾನೇ ಚಾರು ಹೇಳಿ ಹೋಳಿಗೆ ಮಾಡಿಸ್ತಿದ್ದೀನಿ. ಏನು ಚಾರು ಹೋಳಿಗೆ ಮಾಡ್ತಾ ಇರೋದಾ? ಸುಬ್ಲಕ್ಷ್ಮಿ ಆಂಟಿ, ನಾನ್ 100ಕ್ಕೆ 100 ಹೇಳ್ತೀನಿ, ಇವತ್ತಿನ ಹೋಳಿಗೆ ಸಂದಾಗೆ ಇರ್ತದೆ. ಹೋ, ಅಷ್ಟಾದ್ರೆ ಸಾಕಮ್ಮ. ಸರಿ, ನಾನು ಬರ್ತೀನಿ. ಸಾರಿಮಾ ಸುಬ್ಲಕ್ಷ್ಮಿ, ನೀನಾದ್ರೆ ಈ ಮನೆಗೆ 3ನೇವಳು. ಇವತ್ತಿರ್ತೀಯ, ನಾಳೆ ಹೋಗ್ಬಿಡ್ತೀಯ. ಅದ್ಗೆ ದೃಷ್ಟಿನಲ್ಲಿ ನೀನ್ ಒಳ್ಳೆಯವಳಾಗೋದಕ್ಕಿಂತ ನಮ್ ಚಾರು ಒಳ್ಳೆಯವಳಾಗೋದು ಮುಖ್ಯ ಅಲ್ವಾ? ಏನೋಮ್ಮ, ತಾಯಿ ಸ್ವಾರ್ಥ, ಹೀಗೆಲ್ಲ ಮಾಡ್ಬಿಟ್ಟೆ. ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೀನಿ. ಪರವಾಗಿಲ್ಲ ಆಂಟಿ, ನಂಗೆ ಅರ್ಥ ಆಯ್ತದೆ. ನಿಮ್ಮ ಉದ್ದೇಶ ಸರಿಯಾಗೇ ಐತೆ. ಹಬ್ಬ, ಅಂತೂ ಇಂತೂ ಅರ್ಥ ಮಾಡ್ಕೊಂಡಲ್ಲ. ಅಂದಾಗೆ ಸುಬ್ಲಕ್ಷ್ಮಿ, ಹೋಳಿಗೆನೆಲ್ಲ ನಮ್ ಚಾರು ಬೇಯಿಸ್ತಾಳೆ. ನನ್ಗೊಂಚೂರು ಹೊರಗಡೆ ಕೆಲಸ ಇದೆ. ನೀನೊಂದು ಕೆಲಸ ಮಾಡ್ತೀಯಾ? ಒಂದ್ ಸ್ವಲ್ಪ ಪಾತ್ರೆಗಳಿದೆ, ಬೆಳಗ್ಬಿಡಮ್ಮ. ಸರಿ ಆಂಟಿ, ನೀವು ಹೋಗಿ ನಿಮ್ಮ ಕೆಲಸಗಳನ್ನ ನೋಡ್ಕೊಳ್ಳಿ, ನಾನು ಪಾತ್ರೆ ತೊಳ್ತೀನಿ. ಸರಿಮ್ಮ. ಶನಾಯ, ಆರ್ ಯು ಓಕೆ? ಎನಿಥಿಂಗ್ ರಾಂಗ್? ನೀವು ಮತ್ತೆ ಯಾಕೆ ಬಂದ್ರಿ ಸಹನಾ? ಎನಿಥಿಂಗ್ ರಾಂಗ್ ಅಂತ ಬೇರೆ ಕೇಳ್ತಾ ಇದ್ದೀರಾ? ನಾನು ಏನಕ್ಕೆ ಪರದಾಡ್ತಿದ್ದೀನಿ ಅಂತ ಗೊತ್ತಾಗಿ ಮತ್ತೆ ಸಂತೋಷ ಪಡೋದಕ್ಕಾ? ಐ ಆಮ್ ಸಾರಿ ಶನಾಯ, ಆ ಕ್ಷಣಕ್ಕೆ ಆಗನ್ಸಿದ್ದೇನೋ ನಿಜ. ಆದ್ರೆ ನೀವ್ ಇಷ್ಟೊಂದು ಟೆನ್ಷನ್ ಅಲ್ಲಿ ಬೇಜಾರಲ್ಲಿ ಇರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಯಾಕೆ, ಏನಾಯ್ತು? ಎಷ್ಟೇ ಆಗಿದ್ರು ನಾವಿಬ್ರು ಒಳ್ಳೆ ಫ್ರೆಂಡ್ಸು, ಏನೇ ಇದ್ರು ಶೇರ್ ಮಾಡ್ಕೊಳ್ತಾ ಇದ್ವಿ. ಅದೆಲ್ಲ ನೆನ್ಪಾಗೆ ನಾನ್ ಮತ್ತೆ ಇಲ್ಲಿಗೆ ಬಂದೆ. ನೀವು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಹೇಳಿ ಶನಾಯ, ಏನಾಯ್ತು? ಈಗ ನಾನು ಖಂಡಿತ ನಿಮ್ಗೆ ಹೀಯಾಳ್ಸೋದಕ್ ಬಂದಿಲ್ಲ. ನಿಮ್ಗೆ ಹೇಳ್ಬೇಕು ಅನ್ನೋ ಮನ್ಸಿದ್ರೆ ದಯವಿಟ್ಟು ಹೇಳಿ. ಸಹನಾ, ಅದು ಗ್ಯಾರಿ ನಿನ್ನೆಯಿಂದ ಮನೆಗೆ ಬಂದಿಲ್ಲ. ವಾಟ್? ಗ್ಯಾರಿ ಮನೆಗ್ ಬಂದಿಲ್ವಾ? ಏನ್ ಹೇಳ್ತಾ ಇದ್ರ ಶನಾಯ? ಅವ್ರು ಯಾವತ್ತೂ ಹೀಗ್ ಮಾಡ್ದವ್ರಲ್ಲ ಅಲ್ವಾ? ಹೌದು ಸಹನಾ, ಅದಕ್ಕೆ ನನಗೂ ಟೆನ್ಷನ್ ಆಗ್ತಾ ಇರೋದು. ಅವ್ನ್ ಕೋಪ ಬಂದು ಮನೆಗೆ ಬಂದಿಲ್ವೋ ಅಥವಾ ಅಲ್ಲಾಗಿದ್ ಬೇಜಾರಿಂದ ಎಲ್ಲಾದ್ರೂ ಹೊರಟೋಗ್ಬಿಟ್ನು ಅಂತ ಗೊತ್ತಾಗ್ತಾ ಇಲ್ಲ. ಹಾ, ಅವ್ರಿಗೆ ಫೋನ್ ಟ್ರೈ ಮಾಡಿದ್ರಾ? ನಿನ್ನೆಯಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅವನ ಫ್ರೆಂಡ್ ಆನಂದ್ಗೂ ಫೋನ್ ಮಾಡಿ ಕೇಳಿದೆ, ಅವನಿದೆ ಸರಿಯಾದ ಸಮಯ ಅಂತ ನನಗೆ ಇರಿಟೇಟ್ ಮಾಡ್ತಾ ಇದ್ದಾನೆ. ಸಾಲ್ದು ಅಂತ ಆ ಸುಬ್ಲಕ್ಷ್ಮಿ ನೋಡೋದಕ್ಕೆ ಅರುಣ್ ಪ್ರಸಾದ್ ಮನೆಗೆ ಹೋಗ್ತಿದ್ದೀನಿ ಅಂತ ಉರಿಸ್ತಾನೆ ಬೇರೆ. ಓಹೋ, ಹಾಗ ವಿಷಯ. ಹಾಗಾದ್ರೆ ಹೆಂಡತಿನೇ ಸರಿ ಅಂತ ಗುರುಮೂರ್ತಿ ಅವಳು ನೋಡೋದಕ್ಕೆ ಯಾಕೆ ಹೋಗಿರ್ಬಾರ್ದು? ಅಂದ್ರೆ ಗ್ಯಾರಿಯರಿಗೆ ಹೋಗಿರ್ತಾನ? ಮತ್ತಿನ್ನೇನ್ ಶನಯ, ನೀವ್ ಹೇಳೋದ್ ಕೇಳ್ತಾ ಇದ್ರೆ ಗ್ಯಾರಿ ನೆಲ್ಲೂ ಹೋಗಿರೋದಕ್ ಸಾಧ್ಯ ಇಲ್ಲ ಅಂತ ನನಗೆ ಅನ್ಸ್ತಾ ಇದೆ. ಈ ದುಡ್ಡಿನ ಜಂಜಾಟ್ಗಳು ಅದೆಲ್ಲ ನಿಮ್ ಶಾಪಿಂಗ್ ಇಂದಾನೇ ಆಗಿರೋದು ಅಂತ ಗುರುಮೂರ್ತಿ ತಿಳ್ಕೊಂಡಿರೋದು ಅಲ್ವಾ? ಅದು ಅಲ್ದೆ ನಿನ್ನೆ ಆಗಿರೋ ಅವಮಾನ ಬೇರೆ. ಇದಕ್ಕೆಲ್ಲ ಬೇಸೆತ್ತು ನನ್ ಹೆಂಡತಿನೇ ಸರಿ ಇದ್ದಾಳೆ ಅಂತ ಅವ್ರಲ್ಲಿ ಹೋಗಿದ್ರು ಹೋಗಿರ್ಬೋದಲ್ವಾ? ಈಗ ಅಲ್ಲಿಗೆ ಹೋಗಿದ್ದಾನೆ ಇಲ್ವೋ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು? ಶನಯ, ನಿಮ್ಗೆ ಆ ಮನೇಲಿ ಯಾರಾದ್ರೂ ಪರಿಚಯ ಇದ್ರೆ ಅವ್ರು ಕಾಲ್ ಮಾಡಿ. ಎಸ್, ಒಂದ್ ನಿಮಿಷ.
ಅರುಣ್ ಸರ್, ಅರುಣ್ ಸರ್. ಓ ಆನಂದ್ ಬನ್ನಿ ಬನ್ನಿ. ಹ್ಯಾವ್ ವಿನೋದ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಬಂದಿದ್ದು ಬಹಳನೇ ಖುಷಿ ಆಯ್ತು. ನೀವು ಕರೆದಿದ್ದು ನನಗೂ ತುಂಬಾ ಖುಷಿ ಆಯ್ತು ಸರ್. ಬ್ಯಾಚುಲರ್ ಲೈಫ್ ಅಲ್ವಾ, ಯಾವ ಹಬ್ಬ ಆದ್ರೂ ಹೋಟೆಲಲ್ಲೇ ಊಟ ಮಾಡಬೇಕು. ಅದೇ ನೀವು ಈ ತರ ಕರೆದ್ರೆ ಅದೇ ನೆಪದಲ್ಲಿ ಹಬ್ಬದ ಊಟನ ಮನೇಲೆ ಮಾಡ್ಬೋದು ನೋಡಿ. ಅಯ್ಯೋ, ನಮ್ಮನೇಲಿ ಊಟ ಮಾಡೋಕೆ ನೆಪ ಯಾಕಪ್ಪ? ನೀನ್ ಯಾವಾಗ ಬೇಕಾದ್ರೆ ಬರಬಹುದು. ಅದು ನಿಜನೇ. ನಮ್ಮ ಅತ್ತಿಗೆ ಕೈ ರುಚಿನೇ ಹಾಗೆ, ಯಾವಾಗ್ಲೂ ತಿನ್ಬೇಕು ಅನ್ಸತ್ತೆ. ನೀವಿಷ್ಟು ಹೇಳಿದ್ರಲ್ವಾ, ಇನ್ನು ಯಾವಾಗ್ಲೂ ಬರ್ತಾನೆ ಇರ್ತೀನಿ. ಹಾಗೆ ಹೇಳ್ತೀಯ ಅಷ್ಟೇ. ಅದೇ ನಿನ್ಗೊಂದು ಮದ್ವೆ ಆಗಿ ಹೆಂಡತಿ ಅಂತ ಬಂದ್ರೆ ಆಗ ಅವಳ ಕೈ ರುಚಿ ನಿನ್ಗೆ ಇಷ್ಟ ಆಗುತ್ತೆ. ಅಂದ್ಹಾಗೆ ನಿನ್ ಮದ್ವೆ ಪ್ರಸ್ತಾಪ ಏನಾದ್ರೂ ಮಾಡಿದಾರಪ್ಪ ಮನೆಯಲ್ಲಿ? ಯಾಕೆ ಹೇಳ್ತೀನಿ ಅಂದ್ರೆ, ಬೆಳೆದ ಮಕ್ಕಳು ಮದ್ವೆ ಮಾಡ್ಕೊಂಡು ಹೆಂಡತಿ ಜೊತೆ ಅನ್ಯೋನ್ಯವಾಗಿ ಇರೋದನ್ನ ನೋಡ್ಬೇಕು ಅಂತ ಎಲ್ಲ ತಂದೆ ತಾಯಿಗಳಿಗೂ ಆಸೆ ಇರುತ್ತೆ. ಅಮ್ಮ, ನೀನೇನು ಹೇಳ್ತಿದ್ಯಾ ಅನ್ನೋದು ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ಆದರೆ ನನಗೆ ಚೆನ್ನಾಗಿ ಅರ್ಥ ಆಯ್ತು. ನೀನೇನಾದ್ರು ನನ್ನ ಹತ್ರ ಮಾತಾಡಬೇಕು ಅನ್ನೋದಿದ್ರೆ ಆಮೇಲೆ ನಾವು ಕೂತ್ಕೊಂಡು ನೇರವಾಗಿ ಮಾತಾಡೋಣ. ಹೀಗೆ ಬಂದವ್ರನ್ನ ಮುಂದಿಟ್ಕೊಂಡು ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ ಹೇಳು. ಪರವಾಗಿಲ್ಲ ಅರುಣ್ ಸರ್, ಆಂಟಿ ಹೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ. ಅವ್ರು ಹೇಳಿದ್ದನ್ನ ನಾನಂತೂ ಒಪ್ಕೋತೀನಿ. ನೀವು ಒಪ್ಕೊಂಡ್ರೆ ಇನ್ನೊಂದು ಊಟ ಸಿಗತ್ತೆ ಅಂತ ಖುಷಿ ಪಡ್ತೀನಿ. ಹಾಗೆ ಹೇಳಪ್ಪ. ಏನು ಎಲ್ರು ನಗ್ತಾ ಇದ್ದೀರಾ? ಓ ರೇವತಿ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಆಂಟಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಮ್ಮ. ಅಮ್ಮ, ಇದೇನು ಇಲ್ಲೇ ನಿಂತ್ಕೊಂಡಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಬಮ್ಮ. ಬಮ್ಮ. ವಾವ್ ಚಾರು, ಜಾಣೆ ಕಣೆ ನೀನು. ಎಷ್ಟು ಚೆನ್ನಾಗಿ ಹೋಳಿಗೆ ಮಾಡಿದ್ಯಾ. ಕೆಲವ್ರು ಇರ್ತಾರೆ, ಅಜ್ಜಿ ಕೋಳಿ ಕೂಗ್ದೆ ಹೋದ್ರೆ ಬೆಳಗ್ಗೆ ಆಗೋಲ್ಲ ಅನ್ಕೊಂಡಿರ್ತಾರೆ ಅಲ್ವೇ? ಪ್ರಪಂಚದಲ್ಲಿ ಯಾರು ಅಡ್ಗೆನೆ ಮಾಡ್ತಿಲ್ವಾ? ಅಥವಾ ರುಚಿ ರುಚಿಯಾಗಿ ತಿಂತಾನೆ ಇಲ್ವಾ? ಊರಿಗೊಬ್ಳೆ ಪದ್ಮಾವತಿ ಏನಲ್ವಲ್ಲ. ಸುಬ್ಬಕ್ಕ, ಆಫೀಸವರೆಲ್ಲ ಮನೆಗೆ ಬಂದವ್ರೆ, ಹೋಗಿ ಮಾತಾಡ್ತಿ, ನಾನು ಪಾತ್ರೆ ತೊಳ್ಕೊಂತೀನಿ. ಹೌದಾ? ಸರಿ ಹಂಗಾರೆ. ಸುಬ್ಲಕ್ಷ್ಮಿ, ಒಂದ್ ನಿಮಿಷ. ಇದು ಮನೆ, ಆಫೀಸ್ ಅಲ್ಲ. ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಮೂರನೇವ್ರು ಮಾತಾಡ್ಸೋದಕ್ಕಿಂತ ಮನೆಯವ್ರು ಹೋಗಿ ಮಾತಾಡ್ಸಿ ಉಪಚರಿಸಿದ್ರೆ ಚೆನ್ನಾಗಿರುತ್ತೆ. ನೀನೊಂದ್ ಕೆಲ್ಸ ಮಾಡಮ್ಮ, ನೀನ್ ಪಾಡ್ಗೆ ನೀನು ಪಾತ್ರೆ ತೊಳಿ, ನಮ್ ಚಾರು ಹೋಗಿ ಅವ್ರಿಗೆಲ್ಲ ಜ್ಯೂಸ್ ಕೊಟ್ಟು ಉಪಚರಿಸ್ತಾಳೆ. ಲೋ ಸೀನಾ, ಉಳ್ದಿರೋ ಅಡ್ಗೆ ಕೆಲ್ಸನ ನೀನ್ ಮುಗ್ಸು. ಅದನ್ ಬಿಟ್ಟು ಪಾತ್ರೆ ತೊಳಿತೀನಿ ಅದು ಇದು ಅಂತ ನಿಂತ್ಕೋಬೇಡ. ಹೇಗಿದ್ರು ಸುಬ್ಲಕ್ಷ್ಮಿ ಪಾತ್ರೆ ತೊಳಿತಾ ಇದ್ದಾಳಲ್ಲ, ಅವಳನ್ನ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಚಾರು, ನಾನ್ ಜ್ಯೂಸ್ ರೆಡಿ ಮಾಡ್ತೀನಿ. ಚಾರು ತಗೋ, ಇದನ್ನೆಲ್ಲ ಅವ್ರು ಕೊಟ್ಟು ಮಾತಾಡ್ಸ್ತಾ ಇರು. ಸರಿ ಅಮ್ಮ. ಹೋಗಮ್ಮ. ನೀನೇನೋ ಇನ್ನ ಮುಖ ನೋಡ್ತಾ ನಿಂತಿದ್ಯಾ? ನೋಡು, ನಾನ್ ವಾಪಸ್ ಬರೋಷ್ಟರಲ್ಲಿ ಅಡ್ಗೆ ಕೆಲ್ಸ ಎಲ್ಲ ಮುಗ್ದಿರ್ಬೇಕು, ಗೊತ್ತಾಯ್ತಾ? ಸುಬ್ಬಕ್ಕ, ಅವ್ರ ಮಾತ್ಕೆಲ್ಲ ನೀವು ಕಿವಿ ಕೊಡ್ಬೇಡಿ. ಹೋಗಿ ನೀವು ಮಾತಾಡ್ತೀರಿ, ನಾನು ಪಾತ್ರೆ ತೊಳೆದು ಅಡುಗೆ ಮಾಡ್ತೀನಿ. ಪರವಾಗಿಲ್ಲ ಅಣ್ಣ, ನೀವ್ ಹೋಗಿ ಅಡ್ಗೆ ಕೆಲಸ ನೋಡ್ಕೊಳ್ಳಿ. ಇದ್ಯಾವ ಕೆಲಸ? ಹಿಂಗ ಅನ್ನಕ್ಕಲ್ಲಿ ಮುಗಿಸ್ಬಿಡ್ತೀನಿ. ನೀವ್ ಹೋಗಿ ಅದನ್ನ ನೋಡ್ಕೊಳ್ಳಿ. ಅಂದಹಾಗೆ ಗುರುಮೂರ್ತಿ ಅವರಲ್ಲಿ ಅವ್ರನ್ನೂ ಈ ಫಂಕ್ಷನ್ಗೆ ಕರೆಯೋಣ ಅಂತ ಫೋನ್ ಮಾಡಿದೆ, ಆದರೆ ಅವ್ರ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಆಗಿರೋ ಅವಮಾನಕ್ಕೆ ಯಾರ ಹತ್ರ ತಾನೇ ಮಾತಾಡೋದಕ್ಕೆ ಮನ್ಸು ಬರುತ್ತೆ. ಒಂದೆರಡು ದಿನ ಸರ್, ಸರಿ ಹೋಗ್ತಾನೆ ಬಿಡಿ. ಅಥರ್ವ, ನಿಮ್ ಪಪ್ಪ ಬರ್ತಾರೆ ಅಂತ ಹೇಳಿದೆ, ಎಲ್ಲಿ ಬರ್ಲೇ ಇಲ್ಲ. ಆನಂದ್ ಅಂಕಲ್, ಪಪ್ಪ ಎಲ್ಲಿದ್ದಾರೆ? ಮನೇಲೂ ಇಲ್ಲ, ಇಲ್ಲಿಗಾದ್ರೂ ಬರ್ತಾರಾ? ಅಥರ್ವ, ಅಪ್ಪನ್ಗೆ ಆಫೀಸಲ್ಲಿ ಏನೋ ಕೆಲಸ ಇದೆ ಅಂತೆ, ಮುಗಿಸ್ಕೊಂಡು ಬಂದ್ಬಿಡ್ತಾರ ಕಣೋ. ಪುಟ, ನೀನ್ ಹೋಗಿ ಆಡ್ಕೋ. ಪಪ್ಪ ಕೆಲಸ ಮಾಡೋದು ಅರುಣ್ ಅಂಕಲ್ ಆಫೀಸಲ್ಲೇ ಅಲ್ವಾ?
ಅರುಣ್ ಅಂಕಲ್, ನೀವೇನಾದ್ರೂ ಪಪ್ಪನ್ನ ಆಫೀಸಿಗೆ ಕಳ್ಸಿದ್ರಾ? ಅಥರ್ವ, ಅಮ್ಮ ಎಲ್ಲಿ ಅಂತ ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ. ಹೇಳಿದ್ಯಾ ನೀನು? ಅಲ್ಲ ಕಣೋ, ನಾವೆಲ್ಲ ಬಂದು ಇಷ್ಟೊತ್ತಾಯ್ತು. ಸುಬ್ಬಿ ಇನ್ನೂ ಆಚೆನೆ ಬಂದಿಲ್ಲ. ಹೋಗು, ಅಮ್ಮನ್ ಕರ್ಕೊಂಡ್ ಬಾ. ಬರ್ತಾರೆ ರೇವತಿ ಅವರೇ, ಕೆಲಸ ಅಂತ ಹೇಳಿ ಕಳ್ಸಿದ್ದೀನಿ. ಹಾಗಲ್ಲ ಸರ್, ಸುಬ್ಬಿ ಅಡ್ಗೆ ಮನೆ ಸೇರ್ಕೊಂಡ್ಬಿಟ್ರೆ ಪ್ರಪಂಚನೇ ಮರ್ತು ಬಿಡ್ತಾಳೆ. ಅವಳಿಗೆ ಯಾರಾದ್ರೂ ನೆನ್ಪಿಸ್ಬೇಕು ಹೊರಗಡೆ ಇನ್ನೊಂದು ಪ್ರಪಂಚ ಇದೆ ಅಂತ. ಸರಿಯಾಗಿ ಹೇಳ್ದಿಯಮ್ಮ, ನೀನೇ ಜ್ಞಾಪಿಸಿ ಕರ್ಕೊಂಡ್ ಬಾ. ರೇವತಿ ಅವರೇ, ಅಡುಗೆ ಮನೇಲಿ ಏನೇನು ರೆಡಿ ಆಗಿದೆ ಅಂತ ನಾವು ನೋಡ್ಬೋದಲ್ವಾ? ಏನ್ ಹೇಳ್ತೀರಾ ಅರುಣ್ ಸರ್? ಅದಕ್ಕೇನಂತೆ ಆನಂದ್, ಎಲ್ಲ ನಿಮ್ಮ ಅತ್ತಿಗೆದೆ ದರ್ಬಾರ್. ನೀವೇ ಹೋಗಿ ನೋಡಿ ಅಲ್ಲಿ ಅವ್ರ ದರ್ಬಾರ್ ಹೇಗೆ ನಡೀತಿದೆ ಅಂತ. ಹೋಗಿ ರೇವತಿ ಅವರೇ. ಒಂದು ನಿಮಿಷ. ಚಾರು, ಕೊಡಮ್ಮ. ನಾವಾಗ್ಲೇ ಕೊಡ್ವಲ್ಲ ಆಂಟಿ. ಆಂಟಿ, ನಾನು ಹೋಗಿ ಸುಬ್ಬಿನ್ ಕರ್ಕೊಂಡ್ ಬರ್ತೀನಿ. ಆಯ್ತಮ್ಮ. ಅರೆ, ಸುಬ್ಬಿನ ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲಿ ನಾನು ಬಂದ್ಬಿಡ್ತೀನಿ, ನೀವು ಹೋಗಿರಿ ಅಂತ ಹೇಳ್ ಕಳ್ಸಿದ್ಲು. ನೀನ್ ಯಾಕಮ್ಮ ಶ್ರಮ ತಗೋತೀಯಾ? ಅಯ್ಯೋ, ಇಲ್ಲಿಂದ ಅಡ್ಗೆ ಮನೆಗೆ ಹೋಗೋದು ಎಂತ ಶ್ರಮ ಆಂಟಿ. ಪರವಾಗಿಲ್ಲ, ನಾವು ಹೋಗಿ ಮಾತಾಡಿಸ್ತೀವಿ. ರೇವತಿ ಅವರೇ, ಆನಂದ್ ನೀವು ಹೋಗಿ ಬನ್ನಿ. ಸರಿ ಸರ್. ರೇವತಿ, ಆನಂದಣ್ಣ ಬಂದೆ. ಸುಬ್ಬಿ, ಏನೇ ಇದು ನಿನ್ ಪರಿಸ್ಥಿತಿ? ಅಲ್ಲ, ಇಷ್ಟ ದೊಡ್ಡ ಮನೇಲಿ ಕೆಲಸದವ್ರು ಇಲ್ವಾ? ನೀನ್ ಕೆಲಸ ಮಾಡ್ತಿದ್ಯಾ, ಅದು ಹಬ್ಬದ ದಿನ. ರೇವತಿ, ನಮಗ ಆಶ್ರಯ ಕೊಟ್ರು ಅಂದ್ರೆ ಅದು ನಮ್ಮನೇನೆ ಅಲ್ವಾ? ನಮ್ಮನೆಯಲ್ಲಿ ನಾವು ಕೆಲಸ ಮಾಡೋದ್ರಾಗ ತಪ್ಪೇನೈತೆ? ಆದ್ರೂ ನಾವು ಹೋದ್ಸಲ ಬಂದಾಗ ನೀನ್ ಹೀಗಿರ್ಲಿಲ್ಲ ಸುಬ್ಬಿ. ರೇವತಿ, ಹಬ್ಬ ಹಬ್ಬ ಅಂದ್ರೆ ಮನೇಲಿ ಜನ ಜಾಸ್ತಿ, ಜನ ಜಾಸ್ತಿ ಆದ್ರೆ ಮನೇಲಿ ಹೊಸಿ ಕೆಲ್ಸಗಳು ಜಾಸ್ತಿ ಆಯ್ತದಪ್ಪ. ಅದ್ಕೆಲ್ಲ ಏನೇನೋ ಅನ್ಕೊಂಡ್ರೆ ನಿಂಗೊಳ್ಳೆ. ಅದೇ ಕೇಳೋಣ ಅಂತಿದ್ದೆ. ಅವ್ರಿಬ್ರು ಯಾರು? ಅವ್ರಿಬ್ರಾ? ಅದೇ ಸುಬ್ಬಿ, ಈಗ ತಾನೇ ಜ್ಯೂಸ್ ತಂದು ಕೊಟ್ಟು ಹೋದ್ರಲ್ಲ, ಅವ್ರು ಯಾರು? ಓ, ಅವ್ರಾ? ಅವ್ರ ಅರುಣ್ ಸರ್ ಸಂಬಂಧಿಕರು. ಆನಂದಣ್ಣ, ಆಫೀಸ್ನಾಗ ಎಲ್ರು ಸಂದಾಕವ್ರ? ಅದಕ್ಕೆ ನಮ್ದೆಲ್ಲ ಹಾಗಿರ್ಲಿ, ಮೊದಲು ನೀವ್ ಹೇಳಿ, ನೀವಿಲ್ಲಿ ಸಂತೋಷವಾಗಿದ್ದೀರಾ?